ಹಾಯ್ ಹಲೋ ಫ್ರೆಂಡ್ಸ್. ನಾವು ಯಾವಾಗಲೂ ಏನು ಯೋಚನೆ ಮಾಡ್ತೀವಿ ಅಂದರೆ ಬೇರೆ ಗ್ರಹಗಳಿಂದನೇ ಏಲಿಯನ್ಸ್ ಬರ್ತವೆ ಅಂತ. ಆದರೆ ಈ ಮೂವಿಯಲ್ಲಿ ಈ ಭೂಮಿ ಮೇಲೆ ಇನ್ನೊಂದು ಪೋರ್ಟಲ್ ಅನ್ನೋದು ಐತೆ. ಆ ಭೂಮಿಗೆ ಒಂದು ಪೋರ್ಟಲ್ ಓಪನ್ ಆಗಿ ಆ ಪೋರ್ಟಲಿಂದ ಜಾಸ್ತಿ ರಾಕ್ಷಸ ಜಾತಿಗೆ ಸೇರಿರೋ ಪ್ರಾಣಿಗಳು ಆಚೆಗಡೆ ಬಂದು ಭೂಮಿ ಮೇಲೆ ವಿಧ್ವಂಸ ಸೃಷ್ಟಿ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಅನ್ನೋದೇ ಮೂವಿ ಹೆಸರು ಸ್ಪೆಸಿಫಿಕ್ ರಿಮ್ ಅಂತ 2013 ರಿಲೀಸ್ ಆಗಿರೋದು. ಆ್ಯಕ್ಷನ್ ಅಡ್ವೆಂಚರ್ ಸೈನ್ಸ್ ಫಿಕ್ಷನ್ ಮೂವಿ. ಇನ್ನು ಲೇಟ್ ಮಾಡ್ತೀರಾ ಮೂವಿ ಒಳಗಡೆ ಹೋಗೋಣ. ಅದಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಇಂಥ ಮೂವೀಸ್ ನೋಡ್ಬೇಕಂದ್ರೆ. ಮೂವಿ ಶಾರ್ಟ್ ಓಪನ್ ಮಾಡಿದ್ದೆ. ಭೂಮಿ ಮೇಲೆ ಬರೋದಕ್ಕೆ ಏಲಿಯನ್ಸ್ಗೆ ಆಕಾಶದಲ್ಲಿ ಒಂದೇ ಮಾರ್ಗ ಅಲ್ಲ, ಭೂಮಿ ಕೆಳಗಡೆ ಇನ್ನೊಂದು ಪೋರ್ಟಲ್ ಅನ್ನೋದು ಐತೆ. ಭೂಮಿ ಕೆಳಗಡೆ ಇನ್ನೊಂದು ಪ್ರಪಂಚ ಅನ್ನೋದು ಐತೆ. ಆ ಪ್ರಪಂಚದಿಂದ ಬರೋದಕ್ಕೆ ಒಂದು ಪೋರ್ಟಲ್ ಓಪನ್ ಆದ್ರೆ ಸಾಕು ಅಂತ. ಹಾಗೆ ಆ ಪೋರ್ಟಲ್ ಇಂದ ಕೈಜು ಅನ್ನೋ ಒಂದು ರಾಕ್ಷಸ ಜಾತಿಗೆ ಸೇರಿರೋ ರಾಕ್ಷಸರು ಪ್ರಾಣಿಗಳು ಬರ್ತಾ ಇರ್ತವೆ. ಆ ಪ್ರಾಣಿಗಳು ಬಂದು ಭೂಮಿ ಮೇಲೆ ಇರೋ ವಸ್ತುಗಳನ್ನ ಎಲ್ಲ ಬಿಲ್ಡಿಂಗ್ಸ್ನೆಲ್ಲ ಸರ್ವನಾಶ ಮಾಡಕ್ ಬಿಡ್ತಿರ್ತವೆ. ಆದರೆ ಭೂಮಿ ಮೇಲೆ ಎಕ್ವಿಪ್ಮೆಂಟ್ಸ್ ಅನ್ನೋದು ಇರಲ್ಲ. ಆ ಎಕ್ವಿಪ್ಮೆಂಟ್ಸಿಂದ ಇವ್ರ ಹತ್ರ ಇರೋ ಎಕ್ವಿಪ್ಮೆಂಟ್ಸ್ ಏನಪ್ಪ ಅಂದರೆ ಬಾಂಬ್ಸ್ ಇರ್ತವೆ. ಆ ಬಾಂಬ್ಸಿಂದ ಆಲ್ಮೋಸ್ಟ್ 33 ಡೇಸ್ ಆಗುತ್ತೆ ಅದನ್ನು ಸಾಯಿಸೋದಕ್ಕೆ ಫಸ್ಟ್ ಕೈಜುನ. ಆದರೆ ಆ ಕೈಜು ಮತ್ತೆ ಬರ್ತಾ ಡೈಲಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಭೂಮಿ ಮೇಲೆ ಇರೋರಿಗೆ ಇದನ್ನ ಒಂದ್ಸತಿ ಸಾಯಿಸೋದಕ್ಕೆ ನಾವು ಈ ಬಾಂಬ್ಸು ಇದನ್ನು ಇಟ್ಕೊಂಡ್ರೆ ಸಾಕಾಗಲ್ಲ, ನಾವು ಅದನ್ನು ಸಾಯಿಸೋದಕ್ಕೆ ಒಂದು ಸ್ಪೆಷಲ್ ಆಗಿ ಯಾವುದೋ ಒಂದು ಯಂತ್ರವನ್ನು ತಯಾರಿಸಬೇಕು ಅಂತ ಆವಾಗ ಈಗರ್ಸ್ ಯಂತ್ರವನ್ನು ತಯಾರು ಮಾಡ್ತಾರೆ. ಆ ಈಗರ್ ಯಂತ್ರವನ್ನು ಕಂಟ್ರೋಲ್ ಮಾಡೋದಕ್ಕೆ ಫಸ್ಟಲ್ಲಿ ಒಬ್ಬ ಟ್ರೈ ಮಾಡ್ತಾನೆ. ಆದರೆ ಈ ಈಗರ್ ಯಂತ್ರದ ಜೊತೆ ಕನೆಕ್ಟ್ ಆಗಬೇಕಂದ್ರೆ ಒಬ್ಬನ ಕೈಯಲ್ಲಿ ಆಗಲ್ಲ. ಅವನಿಗೆ ನರಗಳ ಬಲಹೀನತೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಮಾನವರು ಏನು ಯೋಚನೆ ಮಾಡ್ತಾರೆ ಅಂದರೆ ಈ ಈಗರ್ನ ಕಂಟ್ರೋಲ್ ಮಾಡೋದಕ್ಕೆ ಲೆಫ್ಟ್ ಹ್ಯಾಂಡಲ್ಲಿ ಒಬ್ಬನ ಹಾಗೆ ರೈಟ್ ಹ್ಯಾಂಡಲ್ಲಿ ಒಬ್ಬನ ಹಿಡ್ತಾರೆ. ಇವರಿಬ್ಬರು ಸೇರಿ ಆ ಈಗರ್ ಯಂತ್ರವನ್ನು ಕಂಟ್ರೋಲ್ ಮಾಡ್ಬೋದು. ಇವರಿಬ್ಬರು ಕನೆಕ್ಟ್ ಆಗಿದಾಗ ಇನ್ನೊಬ್ಬನ ಮೈಂಡಲ್ಲಿ ಏನೈತೆ ಅಂತ, ಹಾಗೆ ಇಬ್ಬರು ಮೈಂಡ್ ಸೆಟ್ಟಲ್ಲಿ ಏನೈತೆ ಅಂತ ಅವರು ಒಂದೇ ಸತಿ ಒಬ್ಬರು ಏನು ಯೋಚನೆ ಮಾಡ್ತಾರೋ ಇನ್ನೊಬ್ರು ಅದನ್ನೇ ಯೋಚನೆ ಮಾಡೋಗೆ ತಯಾರು ಮಾಡಿ ಈಗರ್ಸ್ನ ಆ ಕೈಜುಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಇದರಲ್ಲಿ ಮನುಷ್ಯರು ಗೆಲ್ತಾರೆ. ಜಾಸ್ತಿ ಕೈಜುಗಳ ಆಚೆಗಡೆ ಬಂದರೂ ಇವರು ಈ ಯಂತ್ರಗಳ ಸಹಾಯದಿಂದ ಅದನ್ನ ಸಾಯಿಸಾಕ್ಬಿಡ್ತಾರೆ. ಆದರೆ ಈ ಕೈಜುಗಳು ಮೊದಲು ಒಂದು 44 ಡೇಸ್ಗೆ ಒಂದು ಆಚೆಗೆ ಬರ್ತಿದ್ರು. ಇವಾಗ ಆಲ್ಮೋಸ್ಟ್ 12 ಡೇಸ್ಗೆ 6 ಡೇಸ್ಗೆ ವೀಕ್ಲಿ ಒನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಇದೆಲ್ಲ 15 ಇಯರ್ಸ್ ಇಂದಲೂ ನಡೀತಾನೆ ಇರುತ್ತೆ. ನಾವು ಪ್ರೆಸೆಂಟ್ ಡೇಯಲ್ಲಿ ಓಪನ್ ಆಗುತ್ತೆ. ಇಲ್ಲಿ ರ್ಯಾಲಿ ಹಾಗೆ ಎನ್ಸಿ ಇವರಿಬ್ಬರನ್ನ ತೋರಿಸ್ತಾರೆ. ಇವರಿಬ್ಬರಿಗೂ ಈ ಯಂತ್ರವನ್ನ ಕಂಟ್ರೋಲ್ ಮಾಡೋದಕ್ಕೆ ಹಾಲು ಕೊಡ್ದಂಗೆ ಈಸಿಯಾಗಿ ಇವರು ಈ ಯಂತ್ರವನ್ನ ಕಂಟ್ರೋಲ್ ಮಾಡಿ ಆ ಕೈಜುಗಳನ್ನ ಸಾಯಿಸಾಕ್ಬಿಡ್ತಿರ್ತಾರೆ. ಸಡನ್ ಆಗಿ ಒಂದು ದಿನ ಬೆಳಗ್ಗೆನೆ ಯಾವುದೋ ಒಂದು ಕೈಜು ಆಚೆಗಡೆ ಬಂದೈತೆ ಅಂತ ಅನೌನ್ಸ್ಮೆಂಟ್ ಬರುತ್ತೆ. ಇವರು ಆ ಕೈಜುನ ಸಾಯಿಸೋದಕ್ಕೆ ಯಂತ್ರವನ್ನ ಹಾಕೊಂಡು ರೈಟ್ ಸೈಡ್ ಅಲ್ಲಿ ಎನ್ಸಿ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ರ್ಯಾಲಿ ಇವರಿಬ್ರು ಸೇರಿ ಆ ಮಿಷಿನ್ ಕಂಟ್ರೋಲ್ ಮಾಡಿ ನೀರಿಗೆ ಹೋಗ್ತಾರೆ. ನೀರಿಗೆ ಹೋಗೋ ಟೈಮಲ್ಲಿ ಇವ್ರಿಗೆ ಒಬ್ಬ ಅಧಿಕಾರಿ ಇರ್ತಾನೆ. ಆ ಅಧಿಕಾರಿನ ಮಾರ್ಷಲ್ ಅಂತ ಕರೀತಿರ್ತಾರೆ. ಆವಾಗ ಹೈಪ ಹೇಳ್ತಾನೆ ಅಲ್ಲಿ ಒಂದು ಪ್ರದೇಶದ ಮೇಲೆ ಅದು ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಿದೆ. ಅಲ್ಲಿ ಪ್ರದೇಶದಲ್ಲಿರೋ ಜನಗಳಿಗೆ ನೀವು ತೊಂದರೆ ಆಗ್ತಿದ್ದಂಗೆ ಈ ಪ್ರಾಣಿಯಿಂದ ನೋಡ್ಕೋಬೇಕಾಗುತ್ತೆ ಅಂತ ಹೇಳ್ತಾನೆ. ಆದರೆ ಇವರಿಬ್ರು ಒಂದು ಬೋಟಲ್ಲಿ ಒಂದು 10 ಜನಕ್ಕೆ ಕಾಪಾಡಬೇಕು ಅಂತ ಅಲ್ಲಿಗೆ ಹೋಗ್ತಾರೆ. ಇನ್ನೊಂದು ಕಡೆ ಈ ಬೋಟ್ ಹತ್ರ ಈ ಕೈಜು ಅನ್ನೋ ರಾಕ್ಷಸ ಆಚೆಗಡೆ ಬಂದ್ಬಿಟ್ಟು ಆ ಬೋಟಲ್ಲಿ ಇರೋನ್ನ ತಿಂದಾಕೋ ಟೈಮಲ್ಲಿ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಈ ಈಗರ್ ಯಂತ್ರವನ್ನ ಹಾಕೊಂಡು ಇವರಿಬ್ರು ಅಲ್ಲಿಗೆ ಬರ್ತಾರೆ. ಸೇಫ್ ಅಂಡ್ ಸೈಡ್ ಆಗಿ ಈ ಬೋಟಲ್ಲಿ ಇರೋರ್ನ ಎತ್ತಿ ಸೈಡ್ಗೆ ಹಾಕ್ಬಿಡ್ತಾರೆ. ಇವರಿಬ್ಬರು ಮತ್ತೆ ಭೀಕರ ಫೈಟ್ ಅನ್ನೋದು ನಡೆಯುತ್ತೆ. ಇದರಲ್ಲಿ ನಮ್ಮವರು ಫಸ್ಟ್ ಅಲ್ಲಿ ಅದನ್ನ ಒಂದು ಗನ್ಸ್ ಶೂಟ್ ಮಾಡಾಕ್ಬಿಟ್ಟು ಅದನ್ನ ಸಾಯಿಸಾಕ್ಬಿಡ್ತಾರೆ. ಇನ್ನೊಂದು ಕಡೆ ಈ ಮಿಲಿಟರಿ ಅವರು ಸೆನ್ಸಾರ್ ಅಲ್ಲಿ ಚೆಕ್ ಮಾಡ್ತಿರೋವಾಗ ಆ ಕೈಜು ಇನ್ನ ಬದುಕೆ ಐತೆ ಅಂತ ಇಲ್ಲಿರೋ ಇಬ್ಬರು ಕಮಾಂಡರ್ಸ್ಗೆ ಹೇಳ್ತಾರೆ. ಅವರಿಬ್ರು ಹಿಂದೆಗಡೆ ತಿರುಗಿದ್ದೆ ಅದೇ ಟೈಮ್ಗೆ ಕೈಜು ಆಚೆಗಡೆ ಬಂದು ಇವ್ರ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ರೈಟ್ ಸೈಡ್ ಅಲ್ಲಿರೋ ಹೆನ್ಸಿನ ಆಚೆಗಡೆ ತೆಗೆದು ಅವನ್ನ ಸಾಯಿಸಾಕ್ಬಿಟ್ಟಿರುತ್ತೆ. ಇನ್ನೊಂದು ಕಡೆ ನಮ್ಮ ರ್ಯಾಲಿ ಒಬ್ಬನೇ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ನಿಮ್ಗೆ ಮೊದಲೇ ತಿಳಿಸಿದ್ನಲ್ಲ, ಈ ಯಂತ್ರವನ್ನ ಕಂಟ್ರೋಲ್ ಮಾಡೋದಕ್ಕೆ ಒಬ್ಬರು ಆಗಲ್ಲ, ಇಬ್ಬರು ಕಂಟ್ರೋಲ್ ಮಾಡ್ಬೇಕಾಗುತ್ತೆ. ಆದ್ರೂ ರ್ಯಾಲಿ ಇವನ್ನ ಕಷ್ಟಪಟ್ಟು ಆ ಗನ್ನ ಶೂಟ್ ಮಾಡಿ ಮತ್ತೆ ಅದನ್ನ ಸಾಯಿಸಾಕ್ಬಿಡ್ತಾನೆ. ಒಂದೇ ಸತಿ ಬಾಂಬ್ ಬ್ಲಾಸ್ಟ್ ಆಗಿದ್ದೆ ಕಮ್ಯುನಿಕೇಶನ್ಸ್ ಅನ್ನೋದು ಕಟ್ ಆಗೋಗ್ಬಿಡುತ್ತೆ. ಇದ್ ಕಡೆ ಮಿಲಿಟರಿ ಟೀಮ್ ಅವರು ಸೆನ್ಸರ್ ಅಲ್ಲಿ ನೋಡ್ತಿರ್ತಾರೆ ರ್ಯಾಲಿ ಅನ್ನೋದು ಇವನು ಎಲ್ಲಿದ್ದಾನೆ ಅಂತ ಚೆಕ್ ಮಾಡ್ತಿರುವಾಗ ನಮ್ಗೆ ಶಾರ್ಟ್ ಕಟ್ ಆಗಿ ಇವನು ಒಂದು ಐಸು ಪ್ರದೇಶದಲ್ಲಿ ಬಂದು ಬಿದ್ದಂಗೆ ತೋರಿಸ್ತಾರೆ. ಅಂಡ್ ನಾವು ಸೀನ್ ಕಟ್ ಆಗಿ 5 ಇಯರ್ಸ್ ಆದ್ಮೇಲೆ ತೋರಿಸ್ತಾರೆ. ಇಲ್ಲಿ ಮಿಲಿಟರಿ ಹೆಡ್ ಆಗಿರುವ ಮಾರ್ಷಲ್ ನ ತೋರಿಸ್ತಾರೆ. ಮಾರ್ಷಲ್ ಅಲ್ಲಿ ರಾಜಕೀಯ ವ್ಯಕ್ತಿಗಳ ಹತ್ರ ಮಾತಾಡ್ತಿರ್ತಾನೆ. ಆ ರಾಜಕೀಯ ವ್ಯಕ್ತಿಗಳು ನೀನು ಕಂಪನಿ ನಡೆಸಿದ್ದು ಸಾಕು, ನಿಮ್ಮ ಒಂದು ಯಂತ್ರಗಳಿಂದ ನಮ್ಗೆ ಉಪಾಯ
ಉಪಾಯ ಇಲ್ಲ ಅಂತ ಗೊತ್ತಾಗ್ಬಿಡ್ತು. ಅದಕ್ಕೆ ನೀವು ಇನ್ನು ಸ್ವಲ್ಪ ದಿನದಲ್ಲೇ ಈ ಯಂತ್ರಗಳನ್ನೆಲ್ಲ ಎತ್ತಾಕೊಂಡು ಒಂದು ಗುಡ್ಡೆಗೆ ಹಾಕ್ಬಿಡಿ. ಈ ಕೈಜುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಾವು ಒಂದು ಕಟ್ಟಡವನ್ನ ನಿರ್ಮಾಣ ಮಾಡ್ತಾ ಇದೀವಿ. ಆ ನಿರ್ಮಾಣ ಮಾಡೋದಕ್ಕೆ ಇನ್ನ 8 ತಿಂಗಳು ಸಮಯ ಅನ್ನೋದು ಹಿಡುತ್ತೆ. ಆ ಟೈಮ್ ಒಳಗಡೆ ಮಾತ್ರ ನಿಮ್ಗೆ ಸಂಬಳ ಅನ್ನೋದು ಕೊಡ್ತೀವಿ. ಅದಾದ್ಮೇಲೆ ನಿಮ್ಗೆ ಸಂಬಳ ಎಲ್ಲ ನಿಲ್ಸ್ಬಿಡ್ತೀವಿ. ನೀವು ಈ ಕಂಪ್ನಿನ ಮುಚ್ಚಿಸ್ಕೊಂಡು ನೀವು ಸೈಡ್ ಕೊಟ್ಟೋಗ್ಬಿಡಿ ಅಂತ ಆರ್ಡರ್ಸ್ ಪಾಸ್ ಮಾಡಿ ನಿಲ್ಸ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡ್ತಾ ಇರೋ ಪ್ರದೇಶದಲ್ಲಿ ಸೀನ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ರಾಲಿನೂ ಇಲ್ಲೇ ಕೆಲಸ ಮಾಡ್ತಿರ್ತಾನೆ. ಇವನ್ನ ರಾಯ್ ಅಂತ ಕರಿತೀನಿ. ರಾಯ್ 5 ವರ್ಷಗಳಿಂದ ಇಲ್ಲೇ ಅವನ ಜೀವನವನ್ನ ಕಳೀತಾ ಇರ್ತಾನೆ. ಅವ್ರ ಅಣ್ಣ ಸತ್ತೋಗೋವಾಗ ಇವರಿಬ್ರು ಬ್ರೈನ್ಸ್ಗೆ ಕನೆಕ್ಟ್ ಆಗಿರ್ತಾರೆ. ಅದಕ್ಕೆ ಅವ್ರ ಅಣ್ಣ ಮೆಮೊರೀಸ್ ಎಲ್ಲ ಇವನ ಒಂದು ಬ್ರೈನ್ ಅಲ್ಲಿ ಸ್ಟೋರೇಜ್ ಆಗಿರುತ್ತೆ. ಇವನು ಬಾಧೆಯಿಂದ ಅವನ ಜೀವನವನ್ನ ನಡೆಸ್ತಾ ಇರ್ತಾನೆ. ಅದೇ ಟೈಮ್ಗೆ ಮಾರ್ಷಲ್ ಇಲ್ಲಿಗೆ ಬರ್ತಾನೆ. ನನಗೆ ನಿನ್ನ ಸಹಾಯ ಬೇಕು. ಆ ಮಾರ್ಕ್ 3 ಅನ್ನೋ ಯಂತ್ರವನ್ನು ಕಂಟ್ರೋಲ್ ಮಾಡೋರು ಇನ್ನ ಯಾರಾದ್ರೂ ಬದುಕಿದ್ದಾರೆ ಅಂತ ಹೇಳಿದ್ರೆ ಅದು ನೀನ್ ಮಾತ್ರನೇ ರಾಯ್. ನೀನ್ ಇವಾಗ ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅವನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಈ ಮಿಲಿಟರಿ ಬೇಸ್ ಅಲ್ಲಿ ಮ್ಯಾಕ್ ಅನ್ನೋ ಹುಡುಗಿನ ಪರಿಚಯ ಮಾಡಿಸ್ತಾನೆ. ಆ ಹುಡುಗಿ ಬಂದು ಮೊದ್ಲಿಂದಾನು ಇಲ್ಲೇ ಬೆಳೆದಿರ್ತಾಳೆ. ಈ ಹುಡುಗಿಗೂ ಆ ಮಿಷಿನ್ಸ್ ನ ಕಂಟ್ರೋಲ್ ಮಾಡೋದು ಗೊತ್ತಿರುತ್ತೆ. ಅದಕ್ಕೆ ಇವಾಗ ಇವನ್ಗೆ ಕೋ ಪೈಲಟ್ ಆಗಿ ಒಬ್ಬನ ಆಯ್ಕೆ ಮಾಡಬೇಕು. ಆವಾಗ ಇವನು ಕೂಡ ಆ ಹುಡುಗಿಗೆ ಸಪೋರ್ಟ್ ಮಾಡ್ತಾನೆ. ಯಾಕಂದ್ರೆ ಆ ಹುಡುಗಿ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರ್ತಾಳೆ ಆ ಒಂದು ಕಂಟ್ರೋಲ್ ಮಾಡೋದಕ್ಕೆ ಆ ಮಿಷಿನ್ಸ್ ನ. ಮಾರ್ಷಲ್ ಹತ್ರ ಇವಾಗ ಟೈಮ್ ಇರಲ್ಲ. ಯಾಕಂದ್ರೆ ಗೌರ್ನಮೆಂಟ್ ಹತ್ತಿರದಲ್ಲಿ ಇದನ್ನ ಸ್ಟಾಪ್ ಮಾಡಿ ನೀವು ನಿಲ್ಸ್ಬಿಡಿ ಅಂತ ಹೇಳಿರುತ್ತೆ. ಮಾರ್ಷಲ್ ಹತ್ರ ಒಂದು ಐಡಿಯಾ ಇರುತ್ತೆ. ಅದೇನಪ್ಪ ಅಂದ್ರೆ ಆ ರಾಕ್ಷಸ ಪ್ರಾಣಿಗಳು ಬರ್ತಾ ಇರೋ ಒಂದು ಪ್ಲೇಸ್ ಅಲ್ಲಿ ಒಂದು ನ್ಯೂಕ್ಲಿಯರ್ ಬಾಂಬ್ ನ ಅಲ್ಲಿ ಬ್ಲಾಸ್ಟ್ ಮಾಡಿಬಿಟ್ರೆ ಅಲ್ಲಿಗೆ ಬರೋ ಒಂದು ಬ್ರಿಡ್ಜ್ ಅದೇನಪ್ಪ ಅಂದ್ರೆ ಒಂದು ದ್ವಾರ ಅನ್ನೋದು ಮುಚ್ಚಾಗ್ಬಿಡುತ್ತೆ. ಆವಾಗ ಆ ಪ್ರಾಣಿಗಳು ಇಲ್ಲಿಗೆ ಬರೋದಕ್ಕೆ ಆಗದೆ ಇರೋಂಗೆ ಆಗುತ್ತೆ ಅಂತ ಪ್ಲಾನ್ ಹಾಕಿ ರಾಯ್ ನ ಇಲ್ಲಿಗೆ ಕರ್ಕೊಂಡ್ ಬಂದಿರ್ತಾನೆ. ಇವಾಗ ರಾಯ್ ಹಾಗೆ ಮ್ಯಾಕ್ ಇವರಿಬ್ಬರು ಸೇರಿ ಆ ಈಗರ್ ಜೊತೆ ಕನೆಕ್ಟ್ ಆಗ್ಬೇಕಾಗುತ್ತೆ. ಈ ಕನೆಕ್ಟ್ ಆಗೋ ಸಮಯದಲ್ಲಿ ಒಬ್ಬ ನ್ಯೂಟನ್ ಅನ್ನೋ ಒಬ್ನು ಇವನಿಗೆ ಒಂದು ಐಡಿಯಾ ಬರುತ್ತೆ. ಅದೇನಪ್ಪ ಅಂದ್ರೆ ಮನುಷ್ಯ ಮೆದುಳು ಜೊತೆ ಕನೆಕ್ಟ್ ಆದಾಗ ನಾವು ಕೈಜುನ ಮೆದುಳು ಜೊತೆ ಕನೆಕ್ಟ್ ಆದ್ರೆ ಆ ಒಂದು ಪ್ರದೇಶದಲ್ಲಿ ಏನೈತೆ ಅದನ್ನ ಸರ್ವನಾಶ ಮಾಡೋದಕ್ಕೆ ನಮ್ಗೆ ಏನಾದ್ರೂ ಒಂದು ಉಪಾಯ ಬರುತ್ತೆ ಅಂತ ಆ ಕೈಜು ಮೆದುಳು ಜೊತೆ ಕನೆಕ್ಟ್ ಅನ್ನೋದು ಹಾಕ್ತಾನೆ. ಆವಾಗ ಅವನಿಗೆ ಜಾಸ್ತಿ ವಿಜುವಲ್ಸ್ ಅನ್ನೋದು ಕಾಣಿಸುತ್ತೆ. ಆವಾಗ ಮಾರ್ಷಲ್ಗೆ ಹೇಳ್ತಾನೆ ನನಗೆ ಮಧ್ಯದಲ್ಲಿ ಜಾಸ್ತಿ ಬ್ರಿಡ್ಜಸ್ ಅನ್ನೋದು ಕಾಣಿಸ್ತು. ಹಾಗೆ ಇನ್ನೊಂದು ವಿಷಯ, ಈ ಕೈಜು ರಾಕ್ಷಸ ಪ್ರಾಣಿಗಳನ್ನ ಈ ಭೂಮಿ ಮೇಲೆ ಯಾರೋ ಪ್ಲಾನ್ ಮಾಡಿ ಕಳಿಸ್ತಿದ್ದಾರೆ. ಮೊದಲೇ ಈ ಏಲಿಯನ್ಸ್ ಆಲ್ಮೋಸ್ಟ್ ಡೈನೋಸರ್ಸ್ ಇರೋ ಸಮಯದಲ್ಲಿ ಬಂದಿದ್ವು. ಆವಾಗ ಭೂಮಿಗೆ ವಾತಾವರಣ ಸಾಕಾಗದೆ ಇರೋದ್ರಿಂದ ಅವು ಹಿಂದಕ್ಕೆ ಹೊರಟೋಗಿದ್ವು. ಇವಾಗ ಈ ವಾತಾವರಣ ಅನ್ನೋದು ಅವಕ್ಕೆ ಅನುಗುಣವಾಗಿ ಇದಾವೆ. ಅದಕ್ಕೆ ಇವಾಗ ಭೂಮಿಯನ್ನ ಸರ್ವನಾಶ ಮಾಡಾಕ್ಬಿಟ್ಟು ಆ ಏಲಿಯನ್ಸ್ ಭೂಮಿ ಮೇಲೆ ಬದುಕಬೇಕು ಅಂತ ಅನ್ಕೊಂತಿದಾವೆ ಅಂತ ಹೇಳ್ತಾನೆ. ಮಾರ್ಷಲ್ ಒಂದು ಕ್ವಶನ್ ಕೇಳ್ತಾನೆ, ಈ ಎರಡು ಭೂಮಿಗಳ ಮಧ್ಯೆ ಇರೋ ಒಂದು ಪೋರ್ಟಲ್ ನ ಸರ್ವನಾಶ ಮಾಡೋದಕ್ಕೆ ಏನಾದ್ರೂ ಉಪಾಯ ಕಾಣಿಸ್ತಾ ಅಂತ. ಆವಾಗ ನ್ಯೂಟನ್ ಈ ಮೆದುಳು ಅನ್ನೋದು ಸ್ವಲ್ಪ ಡ್ಯಾಮೇಜ್ ಆಗೈತೆ, ಅದಕ್ಕೆ ನನಗೆ ಹೊಸ ಮೆದುಳು ಜೊತೆ ಇಂಟ್ರಾಕ್ಟ್ ಆದಾಗ ನನಗೆ ಏನಾದ್ರೂ ಉಪಾಯ ಸಿಗ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಮಾರ್ಷಲ್ಲು ಒಬ್ನ ಕಾಂಟ್ಯಾಕ್ಟ್ ಕೊಡ್ತಾನೆ. ಯಾಕಂದ್ರೆ ಇವರು ಸಾಯಿಸಿರೋ ಕೈಜೂಸ್ನ ಬಿಡಿಭಾಗಗಳನ್ನ ಇವನು ಸೆಲೆಕ್ಟ್ ಮಾಡಿಕೊಂಡು ಇವನು ಇಲ್ಲೀಗಲ್ ಆಗಿ ಒಂದು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ತಿದ್ದಾನೆ. ಇವನ ಹತ್ರ ಹೋಗಿ ನೀನು ಒಂದು ಕಾಂಟ್ಯಾಕ್ಟ್ ಆಗೋ, ಅವನು ಏನಾದ್ರೂ ಒಂದು ಹೊಸ ಮೆದುಳನ್ನ ನಿನಗೆ ಕೊಡ್ಬೋದು ಅಂತ ಉಪಾಯ ಕೊಟ್ಟು ಅಲ್ಲಿಂದ ಬರ್ತಾನೆ. ಇನ್ನೊಂದು ಕಡೆ ರಾಯ್ ಹಾಗೆ ಮ್ಯಾಕ್ ಇವರಿಬ್ರು ಆ ಮಿಷಿನ್ ಜೊತೆ ಇಂಟ್ರಾಕ್ಟ್ ಆದಾಗ ಸ್ವಲ್ಪ ಕನೆಕ್ಷನ್ ಕಟ್ ಆಗೋಗ್ಬಿಟ್ಟು ಅವರೊಂದು ಇಲ್ಯೂಷನ್ ಅಲ್ಲಿ ಹೊರಟೋಗ್ಬಿಡ್ತಾರೆ. ಅವರಿಬ್ಬರ ಒಂದು ಬಾಂಡಿಂಗ್ ಅನ್ನೋದು ಕಟ್ ಆಗೋಗ್ಬಿಡುತ್ತೆ, ಅವ್ರಿಗೆ ಸೆಟ್ ಆಗಲ್ಲ. ಇದನ್ನ ಮಾರ್ಷಲ್ ನೋಡಿ, ರಾಯ್ ನಿನಗೆ ಮಾತ್ರ ಅವಕಾಶ ಐತೆ ನೆಕ್ಸ್ಟ್ ಮಿಷಿನ್ ಜೊತೆ ಇಂಟ್ರಾಕ್ಟ್ ಆಗೋದಕ್ಕೆ, ಈ ಮ್ಯಾಕ್ಗೆ ಅವಕಾಶ ಕೊಡಲ್ಲ ಅಂತ ಆ ಹುಡುಗಿನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾನೆ. ಇನ್ನೊಂದ್ಸತಿ ಸಡನ್ ಆಗಿ ಆ ಕೈಜು ಅನ್ನೋದು ಆಚೆಗಡೆ ಬಂದು ಎರಡು ಒಂದೇ ಸತಿ ಅಟ್ಯಾಕ್ ಮಾಡ್ತಿರ್ತವೆ. ಈ ಮಿಲಿಟರಿ ಬೇಸ್ ಅಲ್ಲಿ ಈ ಈಗರ್ಸ್ ನ ಕಂಟ್ರೋಲ್ ಮಾಡೋರು ರೈಡರ್ಸ್ ಜಾಸ್ತಿ ಜನ ಇರ್ತಾರೆ. ಅದಕ್ಕೆ ಅವ್ರನ್ನ ಈ ಒಂದು ಕೈಜುನ ಹತ್ಯೆ ಮಾಡೋದಕ್ಕೆ ಕಳಿಸ್ತಾರೆ. ಆದ್ರೆ ಇವರಿಬ್ಬರನ್ನು ಮ್ಯಾಕ್ ಹಾಗೆ ನಮ್ಮ ರಾಯ್ನ ಕಳ್ಸೋದಿಲ್ಲ, ನೀವು ಇಲ್ಲೇ ಬಿದ್ದಿರಿ ಅಂತ ಮಾರ್ಷಲ್ ಆರ್ಡರ್ ಮಾಡ್ತಾನೆ. ಬಂದಿರೋ ಎರಡು ಕೈಜೂಸ್ ನ ಹತ್ಯೆ ಮಾಡೋದಕ್ಕೆ 3 ಈಗರ್ಸ್ ನ ಒಂದು ಪೈಲಟ್ಸ್ ಎಲ್ಲ ಸೇರಿಕೊಂಡು 3 ಮಿಷಿನ್ಸ್ ಅದನ್ನ ಸಾಯಿಸೋದಕ್ಕೆ ಹೋಗ್ತಾರೆ. ಇದರಲ್ಲಿ 2 ಮಿಷಿನ್ಸ್ ನ ಆ ಕೈಜೂಸ್ ಸೇರಿಕೊಂಡು ಸರ್ವನಾಶ ಮಾಡಕ್ ಬಿಡ್ತವೆ. ಒಂದು ಕೈಜು ಮಾತ್ರ ಸ್ಯಾನ್ ಫ್ರಾನ್ಸಿಸ್ಕೋ ಸೈಡ್ಗೆ ಹೋಗ್ತಿರುತ್ತೆ. ಇದನ್ನ ನೋಡ್ತಾನೆ. ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಮ್ಗೆ ಇವಾಗ ನ್ಯೂಟನ್ ನ ತೋರಿಸ್ತಾರೆ. ನ್ಯೂಟನ್ ಅವನು ಒಂದು ಕೈಜುನ ಮೆದುಳನ್ನ ತಗೊಳ್ಳೋದಕ್ಕೆ ಒಬ್ಬ ಇಲ್ಲೀಗಲ್ ವ್ಯಾಪಾರ ನಡೆಸ್ತಾ ಇರೋ ಒಬ್ಬ ವ್ಯಕ್ತಿ ಹತ್ರ ಹೋಗಿರ್ತಾನೆ. ಈ ಇಲ್ಲೀಗಲ್ ವ್ಯಾಪಾರಿಗೆ ಗೊತ್ತಾಗುತ್ತೆ ಇವನು ಆ ಮೆದುಳು ಜೊತೆ ಇಂಟ್ರಾಕ್ಟ್ ಆದಾಗ ನಿನಗೆ ಮಾತ್ರನೇ ಆ ಮೆದುಳಲ್ಲಿ ಏನೈತೆ ಇದೆಲ್ಲ ನೋಡುತ್ತೆ ಅನ್ಕೊಂಡಿದ್ಯಾ, ಆ ಮೆದುಳಿಗೂ ಸಹ ಏನೈತೆ ಅಂತ ಗೊತ್ತಾಗುತ್ತೆ. ಇವಾಗ ನಿನ್ನನ್ನು ಸಾಯಿಸೋದಕ್ಕೆ ಒಂದು ಕೈಜು ನಿನ್ನನ್ನು ಹುಡ್ಕೊಂಡು ಬರ್ತೈತೆ, ನಾನು ಹೋಗಿ ಒಂದು ಸೀಕ್ರೆಟ್ ರೂಮ್ ಅಲ್ಲಿ ಬಚ್ಚಿಕೊಂತೀನಿ, ನೀನು ರೋಡ್ ಅಲ್ಲಿ ಹಲ್ದಾಡು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇನ್ನೊಂದು ಕಡೆ ಈ ಸಮುದ್ರದಲ್ಲಿ ಒಂದು ಕೈಜು ಮಾತ್ರ ಇರುತ್ತೆ. ಈ ಕೈಜುನ ಅಟ್ಯಾಕ್ ಮಾಡೋದಕ್ಕೆ ಮಿಕ್ಕಿರೋ ಒಂದು ಮಿಷಿನ್ ಹೋಗ್ತಾ ಇರೋ ಸಮಯದಲ್ಲಿ ಆ ಕೈಜು ಎಲೆಕ್ಟ್ರಿಸಿಟಿನ ಬಿಡುಗಡೆ ಮಾಡುತ್ತೆ. ಇದರಿಂದ ಡಿಜಿಟಲ್ ಆಗಿ ಯಾವ್ದಾವ್ದು ವರ್ಕ್ ಮಾಡ್ತಾ ಇತ್ತೋ ಎಲ್ಲಾನು ಸ್ಟಾಪ್ ಆಗೋಗ್ಬಿಟ್ಟಿರುತ್ತೆ. ಆವಾಗ ನಮ್ಮ ಮ್ಯಾಕ್ ಹಾಗೆ ರಾಯ್ ಇವರಿಬ್ರು ಬಂದು
ಒಂದು ಡಿಜಿಟಲ್ ಆಗಿ ವರ್ಕ್ ಆಗೋವೆಲ್ಲ ಸ್ಟಾಪ್ ಆಗೋವೆ. ಆದರೆ ನಮ್ಮ ಹತ್ರ ಇರೋ ಒಂದು ಮಿಷಿನ್ನು ಅದು ಹ್ಯೂಮನ್ ಆಗಿ ತಯಾರು ಮಾಡಿರೋದು. ನಾವು ಇವಾಗ ನಮ್ಮ ಮಿಷಿನ್ನ ಎತ್ಕೊಂಡು ನಾವಿಬ್ರು ಹೋಗ್ತೀವಿ ಅಂತ ಹೇಳಿ ಅವರಿಬ್ಬರು ಒಂಟಾಗಿ ಅವರಿಬ್ಬರು ಮೆದ್ಲನ್ನೋದು ಕನೆಕ್ಟ್ ಆಗಿ ಅವರಿಬ್ಬರು ಸೇರಿ ಆ ಮಿಷಿನ್ನ ಕಂಟ್ರೋಲ್ ಮಾಡಿಕೊಂಡು ಆ ಸಮುದ್ರಕ್ಕೆ ಹೋಗ್ತಾರೆ. ಆವಾಗ ಅಲ್ಲಿರೋ ಒಂದು ಕೈಜುನ ಭೀಕರವಾದ ಯುದ್ಧ ನಡೆಸಿ ಅದನ್ನ ಸಾಯಿಸ್ಬಿಡ್ತಾರೆ. ಇನ್ನೊಂದು ಕಡೆ ಒಂದು ಕೈಜು ನಮ್ಮ ನ್ಯೂಟನ್ನ ಹುಡ್ಕೊಂಡು ಬಂದಿರುತ್ತೆ. ನ್ಯೂಟನ್ನ ಸಾಯಿಸೋಕೋ ಟೈಮಲ್ಲಿ ಅದೇ ಟೈಮ್ಗೆ ಮ್ಯಾಕ್ ಹಾಗೆ ರಾಯ್ ಇವರಿಬ್ರು ಅವರ ಈಗರ್ನ ಹಾಕೊಂಡು ಅಲ್ಲಿಗೆ ಬಂದು ಅಲ್ಲಿ ಭೀಕರವಾದ ಫೈಟ್ ಅನ್ನೋದು ನಡೆಯುತ್ತೆ. ಇದರಲ್ಲಿ ಫಸ್ಟ್ ಅಲ್ಲಿ ನಮ್ಮ ಈಗರು ಆ ಕೈಜುನ ನಾಯಿ ನೋಡ್ದಂಗೆ ಹೊಡಿತಾರೆ. ಆ ಕೈಜುಗೆ ಕೋಪ ಬರುತ್ತೆ. ಅಷ್ಟರ ತನಕ ಆ ಕೈಜುಗೆ ಕೈಗಳು ಮಾತ್ರನೇ ಇರ್ತವೆ. ಆದ್ರೆ ಆವಾಗಿಂದ ರೆಕ್ಕೆಗಳು ಬಂದ್ಬಿಟ್ಟು ನಮ್ಮ ಈಗರ್ನ ಆಕಾಶಕ್ಕೆ ಎತ್ತರಕ್ಕೆ ಎತ್ಕೊಂಡು ಹೊರಟೋಗ್ಬಿಡುತ್ತೆ. ಅದೇ ಟೈಮ್ಗೆ ನಮ್ಮ ಈಗರು ಒಂದು ಕತ್ತಿನ ತೆಗೆದು ಆ ಪ್ರಾಣಿನ ಸಾಯಿಸ್ಬಿಡ್ತಾರೆ. ಒಂದು 50,000 ಫೀಟ್ಸ್ ಇಂದ ಕೆಳಗಡೆಗೆ ಬೀಳ್ತಾ ಇರ್ತಾರೆ. ಅದರಿಂದ ಬಿದ್ದರೆ ಆಲ್ಮೋಸ್ಟ್ ಅವರ ಮಿಷಿನ್ ಹೊಡೆದಾಗೋ ಸ್ಟೇಜ್ ಅಲ್ಲಿ ಇರುತ್ತೆ. ಅದಕ್ಕೆ ಮಧ್ಯದಲ್ಲಿ ಒಂದು ರಾಕೆಟ್ ನ ಬಳಕೆ ಮಾಡಿಕೊಂಡು ಒಂದು ಸ್ಪೀಡ್ ನ ಕಮ್ಮಿ ಮಾಡ್ತಾರೆ. ಅದು ಆವಾಗೂ ಅವ್ರಿಗೆ ಡೌಟ್ ಅನ್ನೋದು ಇರುತ್ತೆ, ನಾವು ಬದುಕ್ತೀವೋ ಇಲ್ಲ ಅಂತ. ಆಲ್ಮೋಸ್ಟ್ ಸ್ಟೇಜ್ ಅಲ್ಲಿ ಅವರು ಬಂದು ಇಳಿತಾರೆ. ಅಲ್ಲಿಂದ ಅವರು ಮತ್ತೆ ಎದ್ದೇಳಿದೆ. ಎಲ್ಲರಿಗೂ ಹ್ಯಾಪಿನೇ, ಇವರಿನ ಬದುಕಿದ್ದಾರೆ ಅಂತ. ಮಾರ್ಷಲ್ಲು ಅವ್ರನ್ನ ಮೆಚ್ಕೊಂತಾನೆ, ನಾವು ಎಂತ ಫೈಟ್ನ ನೋಡಿದ್ವಿ, ಇಂಥ ಫೈಟ್ ಮಾತ್ರ ಫಸ್ಟ್ ಟೈಮು ನೋಡಿದೀವಿ ಅಂತ. ಆದರೆ ಇವಾಗ ಅವನ ಮೂಗಿನಲ್ಲಿ ಒಂದು ರಕ್ತ ಅನ್ನೋದು ಸುರಿತಾ ಇರುತ್ತೆ ಮಾರ್ಷಲ್ಗೆ. ಆವಾಗ ಡೌಟಲ್ಲಿ ನಮ್ಮ ರಾಯ್ ಹೋಗಿ ಕೇಳ್ತಾನೆ. ಆವಾಗ ಹೇಳ್ತಾನೆ, ನಾವು ರೇಡಿಯೇಷನ್ ಅಲ್ಲಿ ಆಲ್ಮೋಸ್ಟ್ ಜಾಸ್ತಿ ಕಾಲ ಇದ್ವಲ್ಲ, ಅದಕ್ಕೆ ನನಗೂ ಹೊಸ ರೋಗ ಅನ್ನೋದು ಬಂದ್ಬಿಡ್ತು. ಆವಾಗ ನಾನು ಮೊದಲು ರೈಡ್ ಮಾಡ್ತಾ ಇರೋ ಒಂದು ಮಿಷಿನಲ್ಲಿ ಜಾಸ್ತಿ ರೇಡಿಯೇಷನ್ ಅನ್ನೋದು ಸೃಷ್ಟಿಯಾಗಿ ನನಗೆ ರೋಗ ಅನ್ನೋದು ಬಂದೈತೆ ಅಂತ ಹೇಳ್ತಾನೆ. ನಾನೇನಾದರೂ ಇನ್ನೊಂದ್ಸತಿ ಆ ಮಿಷಿನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಅಂತ ಮಾರ್ಷಲ್ಲು ನಮ್ಮ ರಾಯ್ಗೆ ಹೇಳ್ತಾನೆ. ನೆಕ್ಸ್ಟ್ ಸ್ವಲ್ಪ ಹೊತ್ತು 2 hours ಟೈಮ್ ತಗೊಂತಾರೆ. ಅವ್ರಿಗೆ ಮೈನ್ ಪಾಯಿಂಟ್ ಬಂದ್ಬಿಟ್ಟು ಆ ಒಂದು ಪೋರ್ಟಲ್ನ ಸರ್ವನಾಶ ಮಾಡಾಕಬೇಕು, ನ್ಯೂಕ್ಲಿಯರ್ ಬಾಂಬ್ನ ಹಾಕಿ ಅಂತ ಪ್ಲಾನು. ಅದಕ್ಕೆ ಅವರೆಲ್ಲ ಸಿದ್ಧ ಮಾಡಿಕೊಂಡು ಇನ್ನು 2 ಮಿಷನ್ಸ್ ಅನ್ನೋದು ಇವ್ರ ಹತ್ರ ಉಳಿದಿರುತ್ತೆ. ಆದರೆ 2ನೇ ಮಿಷನ್ನಲ್ಲಿ ಕಂಟ್ರೋಲ್ ಮಾಡ್ತಿರೋ ಒಬ್ಬ ವ್ಯಕ್ತಿಗೆ ಕೈಗೆ ಹೇಟ್ ಆಗೋರೋದ್ರಿಂದ ನಮ್ಮ ಮಾರ್ಷಲ್ಲೇ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇಳಿತಾನೆ. ಇವರಿಬ್ಬರು ಸೇರಿ ಈ 2 ಮಿಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ಮ್ಯಾಕ್ ಹಾಗೆ ನಮ್ಮ ರಾಯಿ ಹಾಗೆ ಇನ್ನೊಂದು ಮಿಷನ್ನಲ್ಲಿ ಮಾರ್ಷಲ್ ಹಾಗೆ ಇನ್ನೊಬ್ಬ ಹುಡುಗ ಇವರಿಬ್ಬರು ಸೇರಿ ಸಮುದ್ರಕ್ಕೆ ಇಳಿತಾರೆ. ಇನ್ನೊಂದು ಕಡೆ ಪ್ರೆಗ್ನೆಂಟ್ ಆಗಿರೋ ಕೈಜುನ ಸಾಯಿಸಾಕಿರೋದ್ರಿಂದ ಅದರಿಂದ ಬಂದಿರೋ ಒಂದು ಚಿಕ್ಕ ಮಗು ಮೈಂಡ್ಗೆ ಕನೆಕ್ಟ್ ಆಗೋದಕ್ಕೆ ನ್ಯೂಟನ್ ಆಗಿ ಅವನ ಫ್ರೆಂಡು ಇವರಿಬ್ರು ಸೇರಿ ಮೈಂಡ್ಗೆ ಕನೆಕ್ಟ್ ಆಗ್ತಾರೆ. ಆವಾಗ ಅವರಿಬ್ರು ಟ್ರಾನ್ಸ್ ಅಲ್ಲಿ ಹೋಗಿ ಅಲ್ಲಿರೋ ವಿಜುವಲ್ಸ್ ಅಲ್ಲೇನೇನು ನಡೀತೈತೆ, ಆ ಬ್ರಿಡ್ಜ್ ಒಳಗಡೆ ಏನೈತೆ ಅಂತ ನೋಡ್ತಾರೆ. ಆಚೆಗಡೆ ಬಂದಿದ್ದೆ ಅವ್ರಿಗೆ ಗೊತ್ತಾಗುತ್ತೆ ಮಾರ್ಷಲ್ ಹಾಕಿರೋ ಒಂದು ಪ್ಲಾನು ಅವ್ರಿಗೆ ವರ್ಕೌಟ್ ಆಗಲ್ಲ. ಯಾಕಂದ್ರೆ ಅಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಅದು ಸ್ಕ್ಯಾನ್ ಮಾಡಿ ಒಬ್ಬೊಬ್ಬರನ್ನೇ ಕ್ಲೀನ್ ಆಗಿ ಕಳಿಸ್ತೈತೆ. ಆ ಕೈಜೂಸ್ಗೆ ಒಂದು ಸ್ಕ್ಯಾನರ್ ಕೋಡ್ ಅನ್ನೋದು ಇರುತ್ತೆ. ಆ ಕೋಡ್ನ ಸ್ಕ್ಯಾನ್ ಮಾಡಿ ಒಳಗಡೆ ಕಳಿಸ್ತಾ ಐತೆ ಅಂತ ಗೊತ್ತಾಗುತ್ತೆ. ಅವರಿಬ್ರು ಇವ್ರನ್ನ ಮಾರ್ಷಲ್ನ ಸ್ಟಾಪ್ ಮಾಡೋದಕ್ಕೆ ಬರ್ತಾರೆ. ಇನ್ನೊಂದು ಕಡೆ ಮಾರ್ಷಲ್ ಆಗಿ ಇವರಿಬ್ರು 2 ಮಿಷನ್ಸ್ನ ಹಾಕೊಂಡು ಆಲ್ಮೋಸ್ಟ್ ಹತ್ರಕ್ಕೆ ಬಂದಿರ್ತಾರೆ. ಆವಾಗ ಇವರಿಬ್ರು ನ್ಯೂಟನ್ ಆಗಿ ಇವರಿಬ್ರು ಬಂದು ಹೇಳ್ತಾರೆ, ಒಳಗಡೆಗೆ ಹೋಗ್ಬೇಕಂದ್ರೆ ಸ್ಕ್ಯಾನ್ ಮಾಡಿ, ಅಂದ್ರೆ ಕೈಜುನ ಬಾಡಿನ ಒಂದು ಸ್ಕ್ಯಾನ್ ಮಾಡಿದ್ರೆ ಮಾತ್ರ ಆ ಪೋರ್ಟಲ್ ಒಳಗಡೆ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಆವಾಗ ಮಾತ್ರ ನೀವು ಒಳಗಡೆಗೆ ಹೋಗಿ ನ್ಯೂಕ್ಲಿಯರ್ ಬಾಂಬ್ನ ಎಕ್ಸ್ಪ್ಲೋಷನ್ ಮಾಡ್ಬೋದು ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅದೇ ಪೋರ್ಟಲ್ ಇಂದ ಆಲ್ಮೋಸ್ಟ್ 2 ಕೈಜೂಸ್ ಅನ್ನೋದು ಆಚೆಗಡೆ ಬರ್ತವೆ. ಇವ್ರ ಮಧ್ಯೆ ಒಂದು ಫೈಟ್ ಅನ್ನೋದು ನಡೆಯುತ್ತೆ. ಇದರಲ್ಲಿ ಮಾರ್ಷಲ್ ಇರೋ ಒಂದು ಮಿಷಿನ್ ಜಾಸ್ತಿ ಬಲಹೀನತೆ ಆಗೋಗ್ಬಿಟ್ಟು ಒಂದ್ ಹತ್ರ ಬಿದ್ದೋಗ್ಬಿಟ್ಟಿರುತ್ತೆ. ಆ 2 ಒಂದು ಕೈಜೂಸ್ನ ಸಾಯಿಸ್ಬಿಡ್ತಾರೆ. ಬಟ್ ಒಂದೇ ಸತಿ 3ನೇ ಒಂದು ಕೈಜು ಅನ್ನೋದು ಆಚೆಗಡೆ ಬರುತ್ತೆ. ಅದು ಜಾಸ್ತಿ ದೊಡ್ಡದಾಗಿ ಇರುತ್ತೆ. ಈ ಒಂದು ಮಾರ್ಷಲ್ ಇರುವ ಒಂದು ಮಿಷಿನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅವರಿಬ್ರು ಸೇರಿ ಒಂದು ಸೆಲ್ಫ್ ಡಿಸ್ಟ್ರಾಕ್ಷನ್ ಅನ್ನೋದು ಮಾಡ್ಕೊಂತಾರೆ. ಅದರಿಂದ ಆ ಕೈಜುನು ಬ್ಲಾಸ್ಟ್ ಆಗಿ ಸತ್ತೋಗ್ಬಿಟ್ಟಿರುತ್ತೆ. ಅದೇ ಪಕ್ಕದಲ್ಲಿ ಹೀರೋ ನಮ್ಮ ಮ್ಯಾಕೋ ಹಾಗೆ ರಾಯಿ ಆ ಒಂದು ಮಿಷಿನ್ನ ಯೂಸ್ ಮಾಡಿಕೊಂಡು ಆ ಒಂದು ಸತ್ತೋಗಿರೋ ಬಾಡಿನ ಎತ್ಕೊಂಡು ಆ ಪೋರ್ಟಲ್ ಒಳಗಡೆಗೆ ಹೋಗ್ತಾರೆ. ಆ ಬಾಡಿನ ಸ್ಕ್ಯಾನ್ ಮಾಡಿ ಆ ಪೋರ್ಟಲ್ ಓಪನ್ ಆಗುತ್ತೆ. ಆದ್ರೆ ಇವಾಗ ಬಾಂಬ್ನ ಎಕ್ಸ್ಪ್ಲೋಷನ್ ಮಾಡಬೇಕಾಗುತ್ತೆ. ಇದರಲ್ಲಿ ಇಷ್ಟರ ತನಕ ನಡೆದಿರೋ ಒಂದು ಫೈಟ್ ಅಲ್ಲಿ ನಮ್ಮ ಮ್ಯಾಕ್ಗೆ ಜಾಸ್ತಿ ಗಾಯಗಳನ್ನೋದು ಆಗಿರುತ್ತೆ. ಅದಕ್ಕೆ ಪಾಡ್ ಅಲ್ಲಿ ಹಿಂದಕ್ಕೆ ಕಳಿಸ್ಬಿಡ್ತಾನೆ. ಇವಾಗ ನಮ್ಮ ರಾಯ್ ಮಾತ್ರ ಅದರಲ್ಲಿ ಇರ್ತಾನೆ. ಆ ಬಾಂಬ್ನ ಬ್ಲಾಸ್ಟ್ ಮಾಡೋದಕ್ಕೆ ಮ್ಯಾನ್ಯುವಲ್ ಆಗಿ ಆಪರೇಟ್ ಮಾಡಬೇಕಾಗಿರುತ್ತೆ. ಇವರು ಫೈಟ್ ಮಾಡಿರೋ ಒಂದು ಇದರಲ್ಲಿ ಆ ಡಿಜಿಟಲ್ ಇರೋ ಒಂದು ಎಲ್ಲ ಸರ್ವನಾಶ ಆಗಿಬಿಟ್ಟಿರ್ತವೆ. ಅದಕ್ಕೆ ಮ್ಯಾನ್ಯುವಲ್ ಆಗಿ ಹೋಗಿ ಆ ಬಾಂಬ್ನ ಎಕ್ಸ್ಪ್ಲೋಷನ್ ಮಾಡಿ ಅವನು ಅಲ್ಲಿಂದ ಪಾರ್ಟ್ ಇಂದ ತಪ್ಸ್ಕೊಂತಾನೆ. ಜಾಸ್ತಿ ಜೋರಾಗಿ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಗಿ ಅಲ್ಲಿರೋ ಒಂದು ಪೋರ್ಟಲ್ ಎಲ್ಲ ಸರ್ವನಾಶ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿರೋರೆಲ್ಲ ನೋಡಿ ಸಂತೋಷ ಪಡ್ತಾರೆ. ಇವಾಗ ಪೋರ್ಡಿಂದ ಆಚೆಗಡೆ ಬಂದಿರೋರು ಮ್ಯಾಕ್ ಆಲ್ಮೋಸ್ಟ್ ಸೇಫ್ ಆಗಿ ಆಚೆಗಡೆ ಬಂದಿರ್ತಾಳೆ. ಪಕ್ಕದಲ್ಲೆಲ್ಲ ಚೆಕ್ ಮಾಡ್ತಾಳೆ ಅಲ್ಲಿ ರಾಯ್ ಬಂದಿದ್ದಾನೆ ಅಂತ. ರಾಯ್ ಪಾಡ್ ಅನ್ನೋದು ನೀರಿನ ಮೇಲಕ್ಕೆ ಬರುತ್ತೆ. ಅವಾಗ ರಾಯ್ ಹತ್ರ ಹೋಗಿ ನೋಡಿದಾಗ ರಾಯ್ ಆಲ್ಮೋಸ್ಟ್ ಮ್ಯಾನ್ಯುವಲ್ ಆಗಿ ಆಪರೇಟ್ ಮಾಡಿರೋದ್ರಿಂದ ಅವನಿಗೆ ಉಸಿರಾಡ್ತಿರೋಲ್ಲ. ಮಿಲಿಟರಿ ಟೀಮ್ ಅವರು ಸೆನ್ಸಾರ್
ಸೆನ್ಸರಲ್ಲಿ ಚೆಕ್ ಮಾಡ್ತಾರೆ ನಮ್ಮ ರಾಯ್ನ ಹೃದಯ ಏನಾದರೂ ಬಡ್ಕೊಂತ ಐತಾ ಅಂತ. ಆದರೆ ಸೆನ್ಸರ್ಸು ಕರೆಕ್ಟಾಗಿ ವರ್ಕ್ ಆಗ್ತಿರಲ್ಲ. ಆವಾಗ ಮ್ಯಾಕು ರಾಯ್ನ ಹಪ್ಪಿಕೊಂಡು ಜಾಸ್ತಿ ಜೋರಾಗಿ ಅಳ್ತಾ ಇರೋ ಸಮಯದಲ್ಲಿ ರಾಯ್ಗೆ ಎಚ್ಚರಿಕೆ ಅನ್ನೋದು ಬರುತ್ತೆ. ಇನ್ನೊಂದು ಕಡೆ ಮಿಲಿಟರಿ ಟೀಮ್ ಅವರು ಜನಗಳಿಗೆಲ್ಲ ಹೇಳ್ತಾರೆ, ನಾವು ಆ ಪೋರ್ಟನ್ನು ಕ್ಲೋಸ್ ಮಾಡಾಕಿದ್ದೀವಿ, ಇನ್ಮೇಲೆ ಯಾವುದೇ ರಾಕ್ಷಸ ಜಾತಿಗೆ ಸೇರಿರೋ ಯಾವುದೇ ಪ್ರಾಣಿಗಳು ಆಚೆಗಡೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಇಷ್ಟರ ತನಕ ತುಂಬ ಪೇಷನ್ಸಿಂದ ಫುಲ್ ವಿಡಿಯೋ ನೋಡಿರೋದಕ್ಕೆ ತುಂಬಾ ಸಂತೋಷ. ಸೈನಿಂಗ್ ಆಫ್ ಮಿಸ್ಟರ್ ವರದಾ.